ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ನಾವು ಈ ಒಂದು ದ್ವಿತೀಯ ಪಿಯುಸಿಯ ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ನಾನು ಆಲ್ರೆಡಿ 80 ಔಟ್ ಆಫ್ 80 ವಿಡಿಯೋನಲ್ಲಿ ಹೇಳಿಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಆ ಒಂದು 80 ಔಟ್ ಆಫ್ 80 ವಿಡಿಯೋ ನೋಡ್ಕೊಂಡ್ರೆ ಸಾಕು. ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು 80 ಔಟ್ ಆಫ್ 80 ತೆಗೆದುಕೊಳ್ತೀರಾ ಫೈನಲ್ ಎಕ್ಸಾಮ್ ನಲ್ಲಿ. ಸೊ ಹೇಗೆ ನೀವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 80 ಔಟ್ ಆಫ್ 80 ವಿಡಿಯೋ ನೋಡ್ಕೊಂಡು ಹೋಗಿರಲ್ಲ, ಅದೇ ರೀತಿ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿಟ್ಟಿದ್ದೇನೆ. ಆಯ್ತಾ, 80 ಔಟ್ ಆಫ್ 80 ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಇದರೊಳಗಿಂದ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಏನ್ ಕೊಟ್ಟಿದಾರಲ್ಲ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಕ್ಚುಲಿ ಅವರು ಏನ್ ಕೊಟ್ಟಿದಾರಲ್ಲ ಬಹಳ ಇಂಪಾರ್ಟೆಂಟ್ ಇದು. ನಾನು 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು 80 ಔಟ್ ಆಫ್ 80 ಒಂದು ವಿಡಿಯೋ ನೋಡ್ಕೊಳ್ಳಿ. ಆಯ್ತಾ, ಇವಾಗ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದೇನೆ ಪೊಲಿಟಿಕಲ್ ಸೈನ್ಸ್ ಮೇಲೆ. ಆಯ್ತಾ, 5/3/2025 ಫೈನಲ್ ಎಕ್ಸಾಮ್ ಇದೆ ಪೊಲಿಟಿಕಲ್ ಸೈನ್ಸ್ ಇಂಗ್ಲಿಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಮೇನ್ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿರ್ತೇನೆ ನಾನು. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ವಿಡಿಯೋ ನೋಡ್ಕೊಳ್ಳಿ ಪೊಲಿಟಿಕಲ್ ಸೈನ್ಸ್ ಮೇಲೆ. ಸೊ 5/3/2025 ದ್ವಿತೀಯ ಪಿಯುಸಿ ಫೈನಲ್ ಎಕ್ಸಾಮ್ ಇದೆ. ಆಯ್ತಾ, ಇಲ್ಲಿ ಒಂದ್ ಅಂಕದ ಪ್ರಶ್ನೆಗೆ ನಿಮಗೆ 20 ಮಾರ್ಕ್ಸ್ ಬಂದೇ ಬರುತ್ತೆ ಸ್ನೇಹಿತರೆ. ಇಲ್ಲಿ ಏನು ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ, ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ಸಾಕು ನೀವು. ಅಲ್ಲ, ಇಲ್ಲಿ ನಿಮ್ಗೆ 20 ಮಾರ್ಕ್ಸ್ ಬರುತ್ತೆ. ಆಯ್ತಾ, 20 ಮಾರ್ಕ್ಸ್ ಡೆಫಿನೆಟ್ಲಿ ಬರುತ್ತೆ. ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಯಾವ್ದು ಪ್ರಶ್ನೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಸ್ ಪರ್ ನಾನು ಬ್ಲೂ ಪ್ರಿಂಟ್ ವೈಸ್ ನಿಮ್ಗೆ ಕೊಟ್ಟಿದ್ದೇನೆ. ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಎಕ್ಸಾಮ್ ನಲ್ಲಿ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಆಯ್ತಾ, ನೀವು ಯಾವ್ದಾದ್ರು ಎಷ್ಟು 6 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಇಲ್ಲಿ ನಿಮ್ಗೆ 30 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಎಷ್ಟಾಯ್ತು ಇಲ್ಲಿ ನೋಡಿ, 50 ಮಾರ್ಕ್ಸ್ ಆಯ್ತು. ಆಯ್ತಾ, 1 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಎಲ್ಲ ಕೂಡಿಸಿ. ಆಯ್ತಾ, ಇದೇ ರೀತಿ 10 ಅಂಕದ ಪ್ರಶ್ನೆಯಲ್ಲಿ ನೀವು ಯಾವ್ದಾದ್ರು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಇಲ್ಲಿ ನಿಮ್ಗೆ 20 ಮಾರ್ಕ್ಸ್ ಬರುತ್ತೆ. ಎಷ್ಟಾಯ್ತು 70 ಮಾರ್ಕ್ಸ್. ಆಯ್ತಾ, 70 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಇವಾಗ ಇನ್ನು 10 ಮಾರ್ಕ್ಸ್ ನಿಮ್ಗೆ 2 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ. 2 ಅಂಕದ ಪ್ರಶ್ನೆಯಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನಿಮ್ಗೆ ಇಲ್ಲಿ 10 ಮಾರ್ಕ್ಸ್ ಬರುತ್ತೆ. ಟೋಟಲ್ ಆಗಿ ಎಷ್ಟಾಯ್ತು 80 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಸಾಕು. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. 80 ಔಟ್ ಆಫ್ 80 ವಿಡಿಯೋ ಮಾಡಿದಾನಲ್ಲ, ಅದರೊಳಗೆ ಹೇಳಿರುವಂತಹ ಈ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಗಳು ಎಲ್ಲ ನೋಡ್ಕೊಳ್ಳಿ. ನಿಮ್ಗೆ ವಿತ್ PDF ಬೇಕಂದ್ರೆ, ಆಯ್ತಾ, ಈ 5 ಅಂಕದ ಪ್ರಶ್ನೆಗಳಿಗೆ ಮತ್ತು 10 ಅಂಕದ ಪ್ರಶ್ನೆಗಳಿಗೆ ವಿತ್ ನಿಮ್ಗೆ ಆನ್ಸರ್ PDF ಬೇಕಂದ್ರೆ ಈ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಏನು ಲಿಂಕ್ ಕೊಟ್ಟಿರ್ತೀನಲ್ಲ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ PDF ಸಿಗುತ್ತೆ. ಆಯ್ತಾ, ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಡೆಫಿನೆಟ್ಲಿ. ಆಯ್ತಾ, 80 ಔಟ್ ಆಫ್ 80 ಮಾಡ್ಕೊಳ್ಳಕ್ಕೆ ನಿಮ್ಗೆ ತುಂಬಾನೇ ಸಹಾಯ ಆಗಿರುವಂತಹ ಈ ಒಂದು ವಿಡಿಯೋ ಆಗಿರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತದಲ್ಲ, ಈ ಒಂದು ವಿಡಿಯೋ ಆಗಿರುತ್ತೆ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ ಪಿಯುಸಿಯ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಿಮ್ಗೆ ಅತಿ ಹೆಚ್ಚು ಬಹಳ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ನಾನು ಅಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತಹ ಸೊ ಒಂದು ವಿಡಿಯೋ ನೋಡ್ಕೊಳ್ಳಿ ಸಾಕು. ಆಯ್ತಾ, ಇವಾಗ ಬಹಳ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದೆ. ಇವಾಗ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ಚರ್ಚಿಸಿ. ಆಯ್ತಾ, ಮತ್ತು ಅದೇ ರೀತಿ ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿ. ಸೊ ಹಿಂಗೆ ನಿಮ್ಗೆ ಪ್ರಶ್ನೆಗಳು ಇವೆಲ್ಲ 5 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ತಾ, ಸೊ ಇವಾಗ ಇಲ್ಲಿ ನಿಮ್ಗೆ ಕ್ರಿಟಿಕಲ್ ಫಂಕ್ಷನ್ಸ್ ಆಫ್ ಚೀಫ್ ಸೆಕ್ರೆಟರಿ ಇನ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್. ಸೊ ಹಿಂಗೆ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ದು ಫಂಕ್ಷನ್ಸ್ ಗಳು ಹಿಂಗೆ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ಬರೆಯಿರಿ ಅಂತ. ಆಯ್ತಾ, ಚೀಫ್ ಸೆಕ್ರೆಟರಿ ಮತ್ತು ಜಿಲ್ಲಾಧಿಕಾರಿ ಕಾರ್ಯಗಳು. ಆಯ್ತಾ, ಡಿಸ್ಟ್ರಿಕ್ಟ್ ಕಲೆಕ್ಟರ್ದು ನಿಮ್ಗೆ ಕಾರ್ಯಗಳು ಬರೀರಿ ಅಂದಿರ್ತಾರೆ. ಹಿಂಗೆ ಪ್ರಶ್ನೆಗಳು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ತಾ, ಮತ್ತು ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ಆಯ್ತಾ, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಹಿಂಗೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇವೆಲ್ಲ ಪ್ರಶ್ನೆ 5 ಅಂಕದ ಪ್ರಶ್ನೆಯಲ್ಲಿ. ಯುವ ಜನಾಂಗ ಭ್ರಷ್ಟಾಚಾರ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯಾಗಿ ಪಾಲ್ಗೊಳ್ಳುವರ ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ ಅಂತ ನಿಮಗೆ ಯಾವ್ದಾರ ಒಂದು ಚಿತ್ರ ಕೊಡಬಹುದು. ಚಿತ್ರ ಕೊಟ್ಟು ಈ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ನಿಮ್ಗೆ ಆನ್ಸರ್ ಕೇಳ್ತಾರೆ. ಆಯ್ತಾ, ಯುವ ಜನಾಂಗ ಭ್ರಷ್ಟಾಚಾರ ವಿರುದ್ಧ ಅಂತ ಪ್ರಶ್ನೆ ಇದೆಯಲ್ಲ, ಆ ಒಂದು ಭ್ರಷ್ಟಾಚಾರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯುವ ಜನಾಂಗವು ಭ್ರಷ್ಟಾಚಾರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮ್ಗೆ. ಆಯ್ತಾ, ಆ ಒಂದು ಪ್ರಶ್ನೆ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಜಸ್ಟಿಫೈ ದ ಫ್ಯಾಕ್ಟ್ಸ್ ದಟ್ ಯೂತ್ ಆರ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ದ ಮೂವ್ಮೆಂಟ್ ಅಗೇನೆಸ್ಟ್ ಕರಪ್ಷನ್. ವೆರಿ ವೆರಿ ಇಂಪಾರ್ಟೆಂಟ್. ಹಿಂಗೆ ಪ್ರಶ್ನೆಗಳು ನಿಮ್ಗೆ ಕೇಳಲಾಗುವುದು ವಾರ್ಷಿಕ ಪರೀಕ್ಷೆಯಲ್ಲಿ. ಭಾರತ ಸರ್ಕಾರ ಕಾಯ್ದೆ 1935 ಪ್ರಮುಖ ಮುಖ್ಯಾಂಶಗಳನ್ನು ವಿವರಿಸಿ. ಆಯ್ತಾ, ಸೊ ಓದ್ಲೇಬೇಕು ಎಲ್ಲ ಪ್ರಶ್ನೆ ನೀವು, ಯಾಕಂದ್ರೆ ಇದು ಇಂಪಾರ್ಟೆಂಟ್ ನಿಮ್ಗೆ. ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಆಯ್ತಾ, ಅದೇ ರೀತಿ
1956ರ ರಾಜ್ಯಗಳ ಪುನರ್ ರಚನಾ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ಅಂತ. ಇದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಇವ್ಯಾಲ್ಯೂಯೇಟ್ ದ ಮೇನ್ ಫ್ಯೂಚರ್ಸ್ ಆಫ್ ರಿಆರ್ಗನೈಸೇಷನ್ ಆಕ್ಟ್ 1956. ಆಯ್ತಾ, ಜಿಲ್ಲಾ ಆಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಗಳು ನೋಡಿ, ಜಿಲ್ಲಾಧಿಕಾರಿಯ ಕಾರ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ, ಅನಲೈಸ್ ದ ಫಂಕ್ಷನ್ಸ್ ಆಫ್ ಡೆಪ್ಯೂಟಿ ಕಮಿಷನರ್ ಆಸ್ ಎ ಹೆಡ್ ಆಫ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಹಿಂಗೆ ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಭಯ ಉತ್ಪಾದನೆ ವಿರುದ್ಧ ಯುವ ಜನಾಂಗ ಪಾತ್ರ ಸಮರ್ಥಿಸಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಜಸ್ಟಿಫೈ ದ ರೂಲ್ ಆಫ್ ಯೂತ್ ಅಗೇನೆಸ್ಟ್ ಟೆರರಿಸಂ. ಟೆರರಿಸಂ ಮೇಲೆ ನಿಮಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಆಯ್ತಾ, ಅದೇ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಆಯ್ತಾ, ರೈಟ್ ಎ ಶಾರ್ಟ್ ನೋಟ್ ಆನ್ ಸೆಕ್ಯೂರಿಟಿ ಕೌನ್ಸಿಲಿಂಗ್ ಆಫ್ ಯುಎನ್ಒ. ಹಿಂಗೆ ನಿಮ್ಗೆ 5 ಅಂಕದ ಪ್ರಶ್ನೆ ಈ ಮೇನ್ ಕ್ವಶನ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ನಿಮಗೆ 5 ಅಂಕದ ಪ್ರಶ್ನೆ ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ನಿಮಗೆ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅಖಿಲ ಭಾರತ ಪ್ರಶ್ನೆ ನಿಮಗೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಆಲ್ ಇಂಡಿಯಾ ಸರ್ವಿಸ್. ವೆರಿ ವೆರಿ ಇಂಪಾರ್ಟೆಂಟ್. ಹಿಂದುಳಿದ ವರ್ಗಗಳ ಚಳವಳಿಗೆ ಕಾರಣಗಳು ಯಾವುವು? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಆರ್ ದ ಕಾಸಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರೊಳಗಿಂದು ಮ್ಯಾಕ್ಸಿಮಮ್ ನಮಗೆ ಕ್ವಶನ್ ಬರ್ತಂದ್ರೆ ಸಾಕ್ರಿ. ನಾವೆಷ್ಟು ಬರೀಬೇಕು? ಆಯ್ತಾ, 5 ಅಂಕದ ಪ್ರಶ್ನೆಯಲ್ಲಿ ನಾವೆಷ್ಟು ಬರೀಬೇಕು? 6ಕ್ಕೆ ನೀವು ಉತ್ತರಿಸಬೇಕಾಗಿರುತ್ತೆ. ಆಯ್ತಾ, ಯಾವುದಾದ್ರು 6ಕ್ಕೆ ನೀವು ಉತ್ತರಿಸಬೇಕಾಗುತ್ತೆ ಅಷ್ಟೇ. ಆಯ್ತಾ, ಅದೇ ರೀತಿ ಪರಿಸರ ಚಳವಳಿಯ ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಆಯ್ತಾ, ಎಕ್ಸ್ಪ್ಲೇನ್ ದ ಡಿಸ್ಕಸ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್ ಬಿಸಿನೆಸ್ ಎನ್ವೈರನ್ಮೆಂಟ್ ಆಫ್ ಮೂವ್ಮೆಂಟ್. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗಿರುವ ಅಡೆತಡೆಗಳನ್ನು ವಿವರಿಸಿ. ನೋಡಿ, ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ. ರಾಷ್ಟ್ರ ನಿರ್ಮಾಣಕ್ಕೆ ನೋಡಿ, ಎಕ್ಸ್ಪ್ಲೇನ್ ದ ಇಂಡ್ರೆನ್ಸ್ ಆಫ್ ನೇಷನ್ ಬಿಲ್ಡಿಂಗ್. ಈ ಒಂದು ಪ್ರಶ್ನೆ ನಿಮಗೆ ನೇಷನ್ ಬಿಲ್ಡಿಂಗ್ ಮೇಲೆ ನಿಮಗೆ ಒಂದು 10 ಅಂಕದ ಪ್ರಶ್ನೆಯಲ್ಲಿ ಅಂದ್ರೆ 5 ಅಂಕದ ಪ್ರಶ್ನೆಯಲ್ಲಿ ಒಂದು ನೋಡಕ್ಕೆ ಸಿಗುತ್ತೆ ನಿಮಗೆ. ಆಯ್ತಾ, ಭಾರತದ ವಿದೇಶಾಂಗ ನೀತಿ. ಆಯ್ತಾ, ಭಾರತದ ವಿದೇಶಾಂಗ ಫಾರಿನ್ ಪಾಲಿಸಿ. ಆಯ್ತಾ, ಫಾರಿನ್ ಪ್ರಿನ್ಸಿಪಲ್ ಪಾಲಿಸಿ ಮೇಲೆ ನಿಮಗೆ ಒಂದು 5 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಭಾರತದ ವಿದೇಶಾಂಗ ನೀತಿಯ ಯಾವುದಾದ್ರೂ 5 ಮೂಲ ತತ್ವಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಆಯ್ತಾ, ಎಕ್ಸ್ಪ್ಲೇನ್ ಎನಿ 5 ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಇಂಡಿಯನ್ ಫಾರಿನ್ ಪಾಲಿಸಿ ಮೇಲೆ ನಿಮಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ವಿದೇಶಾಂಗ ನೀತಿಯ ತತ್ವಗಳು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ. ಆಯ್ತಾ, ಸೊ ಹಿಂಗೆ ನಿಮಗೆ 5 ಅಂಕದ ಪ್ರಶ್ನೆಗಳಲ್ಲಿ ಈ ಎಲ್ಲಾ ಕ್ವಶನ್ ಮೇನ್ ನೋಡ್ರಿ, ಅತಿ ಹೆಚ್ಚು ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಮೇನ್ ಕ್ವಶನ್ಸ್ ಗಳಾಗಿರುತ್ತೆ ಇವು 5 ಅಂಕದ ಪ್ರಶ್ನೆಯಲ್ಲಿ. ಆಯ್ತಾ, ಸೊ ಇವಾಗ 10 ಅಂಕದ ಪ್ರಶ್ನೆಯಲ್ಲಿ ನಾವು ನೋಡಿರ್ತಾರೆ. 10 ಅಂಕದ ಪ್ರಶ್ನೆಯಲ್ಲಿ ಯಾವ್ದು ನಿಮಗೆ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದಂದ್ರೆ 10 ಅಂಕದ ಪ್ರಶ್ನೆಯಲ್ಲಿ ನೋಡಿ. ಆಯ್ತಾ, 10 ಅಂಕದ ಪ್ರಶ್ನೆಯಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಕಂಪಲ್ಸರಿ ಓದ್ಕೊಳ್ಳಿ ಈ ಒಂದು ಪ್ರಶ್ನೆ. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ನಿಮಗೆ. ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇದರೊಳಗೆ ಇನ್ನೊಂದು ಪ್ರಶ್ನೆ, ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರ ಉಪಯೋಗಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಕ್ರೈಬ್ ದ ಕಾಸಸ್ ಅಂಡ್ ರಿಡಾಮೆಲ್ ಮೆಜರ್ಸ್ ಟು ಕಮ್ಯುನಲಿಸಂ. ಈ ಒಂದು ಪ್ರಶ್ನೆ ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಮ್ಯುನಲಿಸಂ ಮೇಲೆ ನಿಮಗೆ ಒಂದು ಪ್ರಶ್ನೆ, ಕೋಮುವಾದ ಮೇಲೆ ಒಂದು ಪ್ರಶ್ನೆ ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆ ಕೂಡ ಇದು ಫಾರಿನ್ ಪಾಲಿಸಿ. ಆಯ್ತಾ, ಎಕ್ಸ್ಪ್ಲೇನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಆಯ್ತಾ, 10 ಅಂಕದ ಪ್ರಶ್ನೆಯಲ್ಲಿ ಕೂಡ. ಅದೇ ರೀತಿ ಇಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಕೂಡ ಓದ್ಕೊಳ್ಳಿ, ಯಾಕಂದ್ರೆ ಇದು ಕೂಡ ಇಂಪಾರ್ಟೆಂಟ್ ನಮಗೆ. ಆಯ್ತಾ, ಇವಾಗ ಇಲ್ಲಿ ನಿಮ್ಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಆಯ್ತಾ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ಅಂತ ನಿಮಗೆ 10 ಮಾರ್ಕ್ಸ್ ನಲ್ಲಿ ನೋಡಕ್ಕೆ ಸಿಗುತ್ತೆ. ರಾಷ್ಟ್ರ ನಿರ್ಮಾಣ, ಈ ಫಾರಿನ್ ಪಾಲಿಸಿ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ನೋಡ್ರಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಆಯ್ತಾ, ಡಿಸ್ಕ್ರೈಬ್ ದ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ನೇಷನ್ ಬಿಲ್ಡಿಂಗ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಭಾರತ ಮತ್ತು ಶ್ರೀಲಂಕಾದ ನಡುವಿನ ಸಂಬಂಧ. ನನ್ನ ಪ್ರಕಾರ ಅದು ಸುಮ್ಮನೆ ಅನಲೈಸ್ ನೋಡ್ಕೊಳ್ಳಿ. ಅದು ಅನಲೈಸ್ ದ ಇಂಡೋ ಶ್ರೀಲಂಕಾ ರಿಲೇಷನ್ಸ್. ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿವರಿಸಿ. ಇದು ಕೂಡ ಪ್ರಶ್ನೆ. ಹೌ ಟೆರರಿಸಂ ಈಸ್ ಎ ಥ್ರೆಟ್ ಟು ಇಂಡಿಯನ್ ಡೆಮೋಕ್ರಸಿ. ಎಕ್ಸ್ಪ್ಲೇನ್. ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಆಸಿಯಾನ್ ಸಂಘಟನೆಯ ಸಹಕಾರ ಕ್ಷೇತ್ರಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಇಂಡಿಯಾ ಏಷ್ಯನ್ ಏರಿಯಾಸ್ ಕೋಆಪರೇಷನ್ಸ್. ಖಾಸಗೀಕರಣದ ಮಹತ್ವ ಮತ್ತು ಅದರ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ ಖಾಸಗೀಕರಣ ಆಗಿರಬಹುದು, ಇಲ್ಲಾಂದ್ರೆ ಜಾಗತಿಕೀಕರಣ ನಿಮಗೆ ಕೇಳಬಹುದು, ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಕ್ರೈಬ್ ದ ಇಂಪಾರ್ಟೆನ್ಸ್ ಆಫ್ ಪ್ರೈವೇಟೈಸೇಷನ್ ಅಂಡ್ ಇಟ್ ಈಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಕೇಳಬಹುದು, ಇಲ್ಲಾಂದ್ರೆ ಗ್ಲೋಬಲೈಸೇಷನ್ ಇಟ್ ಈಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ ನಿಮಗೆ ಪ್ರಶ್ನೆ ಕೇಳಬಹುದು. ಜಾಗತೀಕರಣ, ಖಾಸಗೀಕರಣ ನೋಡು. ಅದೇ ರೀತಿ ನಿಮಗೆ 7 ಅಂಕದ ಪ್ರಶ್ನೆಯಲ್ಲಿ ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆ ಯಾವುದಂದ್ರೆ ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲ್ಪಟ್ಟಿತು. ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ, ಇದು ಬಹಳ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದು. ಓಕೆ, ವೆನ್ ವಾಸ್ ಫೆಡರಲ್ ಕೋರ್ಟ್ ಎಸ್ಟಾಬ್ಲಿಷ್ಡ್ ಅಂಡ್ ವೇರ್ ಅಂತ. ಅದೇ ರೀತಿ ಬಹುಪಕ್ಷ ಪದ್ಧತಿ ಅಂದ್ರೆ ಉದಾಹರಣೆ ಕೊಡಿ. ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಮಲ್ಟಿ ಪಾರ್ಟಿ ಸಿಸ್ಟಮ್, ಗಿವ್ ಅಂಡ್ ಎಕ್ಸಾಂಪಲ್. ಅದೇ ರೀತಿ
ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೆನ್ಷನ್ ಎನಿ 2 ಫಂಕ್ಷನ್ಸ್ ಆಫ್ ದ ಚೀಫ್ ಸೆಕ್ರೆಟರಿ. ಆಯ್ತಾ, ಅದೇ ರೀತಿ ಯಾವಾಗ ಮತ್ತು ಎಲ್ಲಿ ಪ್ರಥಮ ಅಲಿಪ್ತ ಶೃಂಗಸಭೆ ಜರುಗಿತು, ಈ ಒಂದು ಪ್ರಶ್ನೆ ಕೂಡ. ವೆನ್ ಅಂಡ್ ವೇರ್ ದ ಫಸ್ಟ್ ನಾಮ್ ಸಮಿತಿ ಹೆಡ್. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಅಂಡ್ 2 ಅಬ್ಜೆಕ್ಟಿವ್ಸ್ ಆಫ್ ಯುಎನ್ಒ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ದಾದ್ರೂ 2 ಮಿಲಿಟರಿ ಮೈತ್ರಿಯ ಕೋಟಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯ್ತಾ, ಇದು ಮೇನ್ ಕ್ವಶನ್ಸ್ ಗಳಾಗಿರುತ್ತೆ ಸ್ನೇಹಿತರೆ. ನೇಮ್ ಎನಿ 2 ಮಿಲಿಟರಿ ಐಲ್ಯಾಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜಕೀಯ ತಾಟಸ್ಥ ಎಂದರೇನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ರಾಜಕೀಯ ತಾಟಸ್ಥ ಬಹಳ ಬಾರಿ ಕೇಳುವಂತಹ ಪ್ರಶ್ನೆ ಇದು. ವಾಟ್ ಈಸ್ ಪೊಲಿಟಿಕಲ್ ನೇಚರಲಿಟಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಗಳನ್ನು ನೀಡಿ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಗಿವ್ 2 ಎಕ್ಸಾಂಪಲ್ ಆಲ್ ಇಂಡಿಯಾ ಸರ್ವಿಸ್. ಆಯ್ತಾ, IAS ಆಗಿರಬಹುದು, IPS ಆಗಿರಬಹುದು ಮತ್ತು IFS ಆಗಿರಬಹುದು. ಹಿಂಗೆ ವೆರಿ ವೆರಿ ಇಂಪಾರ್ಟೆಂಟ್. ಚಿಪ್ಕೋ ಚಳವಳಿಯ 2 ನೇತಾರಗಳನ್ನು ಹೆಸರಿಸಿ, ಇದು ಸುಮ್ಮನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಆಯ್ತಾ, ನೇಮ್ ಎನಿ 2 ಲೀಡರ್ಸ್ ಆಫ್ ಚಿಪ್ಕೋ ಮೂವ್ಮೆಂಟ್. ಸೊ ಹಿಂಗೆ ನಿಮ್ಗೆ 2 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಆಗಿತ್ತು ಸ್ನೇಹಿತರೆ. ಆಯ್ತಾ, ಹಿಂಗೆ ಅವರು ಕ್ವಶನ್ಸ್ ಕೇಳ್ತಾರೆ ಫೈನಲ್ ಎಕ್ಸಾಮ್ ನಲ್ಲಿ. ಆಯ್ತಾ, ಇವಾಗ 2 ಅಂಕದ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ನಿಮಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ, ಇದು ಕೂಡ ಪ್ರಶ್ನೆ ನಿಮಗೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ರೈಟ್ ದ ಪಾಪ್ಯುಲರ್ ಸ್ಲೋಗನ್ ಆಫ್ ಡಾಕ್ಟರ್ BR ಅಂಬೇಡ್ಕರ್. ಕೇಂದ್ರ ಸೇವೆಗಳ ಯಾವುದಾದ 2 ಉದಾಹರಣೆಗಳನ್ನು ತಿಳಿಸಿ. ಆಯ್ತಾ, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಸೆಂಟ್ರಲ್ ಸರ್ವಿಸ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂತ ನಿಮಗೆ ಪ್ರಶ್ನೆ ನೋಡ್ಕೊಳ್ಳಿ. ಆಯ್ತಾ, ಡಿಫೈನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಹಿಂಗೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ 5 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ. ಈ ಒಂದು ಪೊಲಿಟಿಕಲ್ ಸೈನ್ಸ್ ಮೇಲೆ ಅತಿ ಹೆಚ್ಚು ನಿಮಗೆ ಈ ಕ್ವಶನ್ಸ್ ಗಳು ಬಹಳ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರುತ್ತೆ. ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆ ಇವೆಲ್ಲ. ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆ ನೋಡಿ, ಇದು 2 ಅಂಕದ ಪ್ರಶ್ನೆಯಲ್ಲಿ, 5 ಅಂಕದ ಪ್ರಶ್ನೆಯಲ್ಲಿ, ಆಯ್ತಾ, 10 ಅಂಕದ ಪ್ರಶ್ನೆಯಲ್ಲಿ ಈ ಎಲ್ಲಾ ಕ್ವಶನ್ಸ್ ಗಳು ಬಹಳ ರಿಪೀಟ್ ಆಗಿರುವಂತಹ ಪ್ರಶ್ನೆ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ. ಸೊ ಈ ಕ್ವಶನ್ಸ್ ಗಳು ನೀವು ಮೇನ್ ಓದಲೇಬೇಕು. 5/3/2025ಗೆ ಫೈನಲ್ ಎಕ್ಸಾಮ್ ಇದೆ, ಇನ್ನು ಟೈಮ್ ಇದೆ ನಿಮ್ಮ ಹತ್ರ, ಓದ್ಕೊಳ್ಳಿ. ನಾನು 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ ಎಲ್ಲವೂ ಹೇಳ್ಬಿಟ್ಟಿದ್ದೇನೆ. ಅದರೊಳಗೆ ಎಲ್ಲಾ ಆನ್ಸರ್ ನಿಮಗೆ ಹೇಳ್ಬಿಟ್ಟಿದ್ದೇನೆ. ಈ ಎಲ್ಲಾ ಪ್ರಶ್ನೆಗಳ ಆನ್ಸರ್ ಎಲ್ಲ ಸಿಗುತ್ತೆ ನಿಮಗೆ 80 ಔಟ್ ಆಫ್ 80 ವಿಡಿಯೋ. ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಆ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರುವಂತಹ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ PDF ಸಿಗುತ್ತೆ. ಆಯ್ತಾ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸಹಾಯವಿದೆ ಅಂತ ಅನ್ಕೊಂಡ್ನಿ. ಮತ್ತೆ ಇನ್ನೊಂದೇನು, ಪೊಲಿಟಿಕಲ್ ಸೈನ್ಸ್ ನಲ್ಲಿ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಬರುವಾಗ ಓನ್ ಆಗಿ ಬರೆಯಕ್ಕೆ ಹೋಗ್ಬೇಡಿ. ಇಲ್ಲಿ ಕೂಡ ಸೇಮ್ ಆಗಿರುತ್ತೆ. ಪೊಲಿಟಿಕಲ್ ಸೈನ್ಸ್ ಬಹಳ ಆಯ್ತಾ ಪಾಯಿಂಟ್ಸ್ ಮೇಲೆ ಆಧಾರಿತ ಆಗಿರುತ್ತೆ ಈ ಒಂದು ಸಬ್ಜೆಕ್ಟ್. ಬಿಸಿನೆಸ್ ಸ್ಟಡೀಸ್ ಕೂಡ ಆಯ್ತಾ 5 ಅಂಕದ ಪ್ರಶ್ನೆ 10 ಅಂಕದ ಪ್ರಶ್ನೆಯಲ್ಲಿ ನೀವು ಬರೆಯುವಾಗ ಪಾಯಿಂಟ್ಸ್ ಗಳು ಹಾಕ್ರಿ. ಇಲ್ಲಿ ಪಾಯಿಂಟ್ಸ್ ಗಳು ಹಾಕಲಿಲ್ಲ ನೀವು ಪೊಲಿಟಿಕಲ್ ಸೈನ್ಸ್ ನಲ್ಲಿ, ನಿಜ ಹೇಳಿದ್ರೆ ಆಯ್ತಾ ಬಹಳ ರೇರ್ ನೀವು ಪಾಸ್ ಆಗೋದು, ಬಹಳ ರೇರ್. ಯಾಕಂದ್ರೆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಹೆಂಗಿದೆ ಅಂದ್ರೆ ಇವಾಗ ಪಾಯಿಂಟ್ಸ್ ಗಳು ಕಂಪಲ್ಸರಿ ಹಾಕಲೇಬೇಕು ನೀವು. ಇವಾಗ ಯಾವ್ದಾದ್ರು ಒಂದು ಪ್ರಶ್ನೆ ಜನರಲ್ ಆಗಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಬಟ್ ಅದು ಓವರ್ ಆಲ್ ನಿಮ್ದು ಮಾರ್ಕ್ಸ್ ಎಷ್ಟಾಗ್ಬಿಡುತ್ತೆ, ಅದು 40 50 ಅಷ್ಟೇ ಆಗುತ್ತೆ. ನಾವ್ ಎಷ್ಟು ಮಾಡ್ಬೇಕು ಇಲ್ಲಿ, ನಾವು 80 ಔಟ್ ಆಫ್ 80 ಮಾಡ್ಬೇಕು. ಆಯ್ತಾ, 75 ಆದ್ರೂ ನಾವು 77 ಆದ್ರೂ ನಾವು ಮಾಡ್ಬೇಕು ಈ ಒಂದು ಸಬ್ಜೆಕ್ಟ್ ನಲ್ಲಿ. ಹಿಂಗೆ ಟಾರ್ಗೆಟ್ ಇಟ್ಟು ಓದ್ತಾ ಇದ್ವಿ. ಜಸ್ಟ್ ಪಾಸ್ ಆಗೋರು ಎಲ್ಲರೂ ಆಗೇ ಆಗ್ತಾರೆ. ಆಯ್ತಾ, ಯಾರು ಬೇಕಾದ್ರೂ ಜಸ್ಟ್ ಪಾಸ್ ಆಗ್ತಾರೆ. ಪಾಸ್ ಆಗೋದು ಆಲ್ರೆಡಿ ನಿಮ್ಮ ಕೈಯಲ್ಲಿ ಇದೆ. ಇವಾಗ ಪಾಸ್ ಆಗಿದ್ದೀರಾ ನೀವು ಅಂತ ಅರ್ಥ. ಇವಾಗ ನೀವು ಏನ್ ಓದ್ತಾ ಇದ್ರಲ್ಲ, ಇವಾಗ ನಾನು ವಿಡಿಯೋ ನೋಡಿ ನೀವೆಲ್ಲರೂ ಪಾಸ್ ಆಗಿದ್ದೀರಾ ಅಂತ ಅರ್ಥ. ಇವಾಗ ಹೆಂಗಂದ್ರೆ ನಾವು ಏನ್ ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೇವೆ, ಮತ್ತು ಅದೇ ರೀತಿ ನೀವು ಕೂಡ ಓದಿದಿರಾ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನೀವು ಕೂಡ ಓದಿದಿರಾ. ನಿಮ್ಮ ಕಾಲೇಜ್ ನಲ್ಲಿ ನೀವು ಅಲ್ಲಿ ಸಿಲೆಬಸ್ ಅರ್ಥ ಮಾಡ್ಕೊಂಡಿದ್ದೀರಾ ಆಲ್ರೆಡಿ. ನೀವು ಇವಾಗ ಪಾಸ್ ಆದಂಗೆ ಒನ್ಲಿ ನಾವು ರಿಸಲ್ಟ್ ಮಾಡಬೇಕು. ರಿಸಲ್ಟ್ ಯಾವ ರೀತಿಯಲ್ಲಿ ಮಾಡಬೇಕು, ಈ ಒಂದು ನಮ್ಮ 80 ಔಟ್ ಆಫ್ 80 ವಿಡಿಯೋಗಳು ನಿಮಗೆ ಬಹಳ ಸಹಾಯ ಮಾಡುತ್ತೆ ರಿಸಲ್ಟ್ ಮಾಡಕ್ಕೆ. ನನ್ನ ವಿಡಿಯೋಗಳು ನಿಮಗೆ ಟ್ರಿಕ್ಸ್ ಬಹಳ ಸಹಾಯ ಮಾಡುತ್ತೆ 80 ಔಟ್ ಆಫ್ 80 ಮಾಡಲು ಮತ್ತು ಸ್ಮಾರ್ಟ್ ಆಗಿ ಸ್ಟಡಿ ಮಾಡಲು ನಿಮಗೆ ಈ ಒಂದು ವಿಡಿಯೋ ಸಹಾಯ ಆಗುತ್ತೆ. ನನ್ನ ವಿಡಿಯೋಗಳು ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ನಾವು 80 ಔಟ್ ಆಫ್ 80 ಆರಾಮಾಗಿ ಪಡೆದುಕೊಳ್ತೀವಿ ಈ ಒಂದು ಪೊಲಿಟಿಕಲ್ ಸೈನ್ಸ್ ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಂಡು ಹೋಗಬೇಡಿ, ಹ್ಯಾಪಿಯಿಂದ ಇರಿ. 5/3/2025ಕ್ಕೆ ಫೈನಲ್ ಎಕ್ಸಾಮ್ ಇದೆ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಡುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.